ಬಿಡದಿ ಟೌನ್ಶಿಪ್ ಕದನ ಮತ್ತಷ್ಟು ತೀವ್ರಗೊಂಡಿದೆ. ಟೌನ್ಶಿಪ್ ಅನ್ನು ವಿರೋಧಿಸಿ ಬಿಜೆಪಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಕೈಗೊಂಡಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6ರವರೆಗೂ ಕೂಡ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ಟೌನ್ಶಿಪ್ ಕೈ ಬಿಡುವಂತೆ ಆಗ್ರಹಿಸಿ ಬಿಜೆಪಿ ಧರಣಿ ನಡೆಸಲಿದೆ. ಬಿವೈ ವಿಜೇಂದ್ರ, ಆರ್ ಅಶೋಕ್ ನೇತೃತ್ವದಲ್ಲಿ ಇವತ್ತು ಬಿಜೆಪಿ ಪ್ರೊಟೆಸ್ಟ್. ಬಿಜೆಪಿ ಪ್ರತಿಭಟನೆಗೆ ಬಿಡದಿ ರೈತರು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಭೂಸ್ವಾಧೀನ ವಿರೋಧಿ ಹೋರಾಟಗಾರರು, ರೈತರು ಕೂಡ ಬಿಜೆಪಿಯ ಈ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಕೈ ಬಿಡುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ಇಡೀ ದಿನ ಫ್ರೀಡಂ ಪಾರ್ಕ್ನಲ್ಲಿ ರೈತರ ಪರವಾಗಿ ಬಿಜೆಪಿ ಧ್ವನಿ ಎತ್ತಲಿದ್ದು, ಬಿಡದಿ ಟೌನ್ಶಿಪ್ ವಿರೋಧಿಸಿರೋ ರೈತರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಒತ್ತಾಯ. ಬಿಜೆಪಿ ನಾಯಕರ ನೇತೃತ್ವದಲ್ಲಿ ರೈತರ ಹೋರಾಟ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಕಳೆದ 1.5 ವರ್ಷಗಳಿಂದ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದರ ನಡುವೆ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಲ್ಯಾಂಡ್ ಅಕ್ವಿಜಿಷನ್ ಮಾಡೋದಕ್ಕೆ ಅಧಿಸೂಚನೆ ಹೊರಡಿಸಿದ್ದಾರೆ. ಬಲವಂತವಾಗಿ ಜಮೀನು ಪಡೆಯೋದಿಲ್ಲ ಅಂತ ಹೇಳಿರುವ ಸಿಎಂ 3 ಹಳ್ಳಿಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಆರಂಭಿಸುವುದಕ್ಕೆ ಅಧಿಸೂಚನೆ ಹೊರಡಿಸಿದ್ದಾರೆ. ಬಿಡದಿ ರೈತರ ಧ್ವನಿಯಾಗಿ ನಿಲ್ಲುವುದಕ್ಕೆ ರಾಜ್ಯ ಬಿಜೆಪಿ ನಿರ್ಧಾರ ಮಾಡಿದ್ದು, ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಬೃಹತ್ ಪ್ರತಿಭಟನೆ ಆಯೋಜಿಸಿದೆ. ಬಿಜೆಪಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು, ಬಿಜೆಪಿ ಪದಾಧಿಕಾರಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಆದರೆ ಇಲ್ಲಿ ಇವತ್ತು ರೈತ ತನ್ನ ಜಮೀನನ್ನು ಉಳಿಸ್ಕೊಳ್ಳೋಕ್ಕೆ ತನ್ನ ಪ್ರತಿಭಟನೆಯನ್ನು ತನ್ನ ಸ್ಥಳದಲ್ಲಿ ಮಾಡ್ತಿರ್ಬೇಕಾದ್ರೆ ಅಂಥ ವ್ಯಕ್ತಿಗಳ ಮೇಲೆ ಇವತ್ತು ಕೇಸನ್ನು ದಾಖಲು ಮಾಡಿರುವಂಥದ್ದು ಸಂಪೂರ್ಣವಾಗಿ ಖಂಡನೀಯ. ಹಾಗಾಗಿ ಇದನ್ನು ಹಿಂದೆ ಪಡಿಬೇಕು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿಯ ಒಂದು ಒತ್ತಾಯ. ಹಾಗಾಗಿ ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರತಿಭಟನೆಯನ್ನು ದಿನವಿಡೀ ಮಾಡುವಂಥದ್ದಾಗ್ತಿದೆ. ಹಾಗೆ ಒಂದು ರೈತರನ್ನ ಸರಿಯಾಗಿ ಸಮಾಲೋಚನೆಗಳನ್ನು ಮಾಡಿ ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡೋದ್ರಲ್ಲೂ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿದ್ದು ಕಾಣುವಂಥದ್ದು. ಇನ್ನು ನಿನ್ನೆ ಬಿಡದಿಗೆ ಭೇಟಿ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ರೈತರ ಮನೆಗಳಿಗೆ ಭೇಟಿ ನೀಡಿ ಅವರ ಜೊತೆ ಸಮಾಲೋಚನೆ ನಡೆಸಿದರು. ಸರ್ವೆ ಮಾಡೋದಕ್ಕೆ ಹೋಗಿದ್ದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತರ ಮೇಲೆ ಎಫ್ಐಆರ್ ಹಾಕಿದ್ದು, ರೈತರ ಬಂಧನ ಮಾಡಿದರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದರು. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ಯಾವಾಗ ಇದು ಒಂದು ಪ್ರೊಸೀಡಿಂಗ್ಸ್ ಆಯಿತು, ಆವಾಗ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಂದು ಸತ್ಯಶೋಧನಾ ಸಮಿತಿ ಅದರಲ್ಲಿ ಉಗ್ರಪ್ಪನೂ ಇದ್ದರು. ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿ ಆಗ್ತದೆ. ಏನೋ ಇದರ ವಿರುದ್ಧವಾಗಿ, ಈ ಟೌನ್ಶಿಪ್ಗಳ ವಿರುದ್ಧವಾಗಿ ಸತ್ಯಶೋಧನಾ ಸಮಿತಿ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಆಯಿತು. ವಿರೋಧ ಮಾಡಬೇಕು ಅಂತ, ಏನೋ ಯಾವುದೇ ರೀತಿ ಅಕ್ವೈರ್ ಮಾಡಬಾರ್ದು ಅಂತ. ನಿಮಗೆ ಮಾನ ಮರ್ಯಾದೆ ಇದ್ದರೆ ಕಾಂಗ್ರೆಸ್ ಅವರಿಗೆ ಬಿಡುಗಡೆ ಮಾಡಿ. ಬಿಜೆಪಿಯ ಪ್ರತಿಭಟನೆಗೆ ಬಿಡದಿ ರೈತರು ಕೂಡ ಸಾಥ್ ನೀಡಿದ್ದು, ಫ್ರೀಡಂ ಪಾರ್ಕ್ ಅಲ್ಲಿ ನಡೆಯಲಿರುವಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿದ್ದಾರೆ. ಆಲ್ರೈಟ್, ಈ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಬಿಡದಿಯಿಂದ ಈ ಸ್ಟೋರಿನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಗೋ ಟು ರಂಜಿತ್, ಇವತ್ತು ರೈತರು ಕೂಡ ಬಂದು ಈ ಬಿಜೆಪಿ ಪ್ರತಿಭಟನೆಗೆ ಸಾಥ್ ಕೊಡಲಿದ್ದಾರೆ ಅಂತ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪ್ರತಿಭಟನೆ ನಡೆಯಲಿದೆ? ಆಮೇಲೆ ರಂಜಿತ್, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಯಾರಿಗೆ ಇಷ್ಟ ಇಲ್ವೋ ಅವರು ಭೂಮಿ ಕೊಡೋದು ಬೇಡ ಅಂತ ಹೇಳಿದ್ದಾರೆ. ಅದು ಹಾಗಾಗತ್ತಾ? ಹಾಗಾಗೋದಕ್ಕೆ ಸಾಧ್ಯನಾ? ಮತ್ತೊಂದು ಕಡೆ ಭೂಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ ಅಂತ. ಸೊ ಈ ವಿಚಾರವಾಗಿ ರೈತರು ಏನು ಹೇಳ್ತಾರೆ? ನಿಮ್ಗೆ ಈಗೇನು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ರಂಜಿತ್?
ಖಂಡಿತ ಶ್ರೀಲಕ್ಷ್ಮಿ. ಇಂಟಿಗ್ರೇಟೆಡ್ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ವಿಚಾರ ಇದೆಯಲ್ಲ, ರಾಜ್ಯಾದ್ಯಂತ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಹಾಗೆ JDS ನಡುವೆ ರಾಜಕೀಯವೂ ಕೂಡ ಇದರಲ್ಲಿ ಜೋರಾಗಿದೆ. ಸ್ವಯಂ ಹಿತಾಸಕ್ತಿಗಾಗಿ ನಡೀತಾ ಇರುವಂತ ಇದೊಂದು ಕಾಂಟ್ರವರ್ಸಿ ರೈತರ ಬದುಕನ್ನ ಬಹುಶಃ ಇದು ಹೈರಾಣಾಗಿಸಿ ಬಿಟ್ಟಿದೆ. ಸದ್ಯಕ್ಕೆ ಇವತ್ತು ಇಂಟಿಗ್ರೇಟೆಡ್ ಟೌನ್ಶಿಪ್ ವಿರೋಧಿಸಿ ಯಾವುದೇ ಕಾರಣಕ್ಕೂ ಇದು ಮಾಡಬಾರ್ದು ಅಂತ ಹೇಳಿ ಇವತ್ತು ಬಿಜೆಪಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಅದರಂತೆ ಇವತ್ತಿನ ಹೋರಾಟಕ್ಕೆ ಬಿಡದಿಯಿಂದಲೂ ಕೂಡ ಸುಮಾರು ಸಾವಿರಾರು ಜನ ರೈತರು ಫ್ರೀಡಂ ಪಾರ್ಕ್ಗೆ ಇವತ್ತು ಆಗಮಿಸಲಿದ್ದಾರೆ. ಆ ಮೂಲಕ ಮೊನ್ನೆ ಸರ್ವೆಗೆ ಬಂದಂತ ಅಧಿಕಾರಿಗಳು ಅವರ ವಿರುದ್ಧ ಇಲ್ಲಿನ ರೈತರು, ಬಿಡದಿಯ ರೈತರು ಪೊರಕೆಯನ್ನ ಹಿಡಿದುಕೊಂಡು ಅವ್ರನ್ನ ಅಟ್ಟಾಡಿಸಿಕೊಂಡು ಓಡಿಸಿದ್ರು. ಅದಾದ ನಂತರ ಕೆಲವರ ಮೇಲೆ ಪ್ರಕರಣ ದಾಖಲಾಗಿತ್ತು, ರೈತರ ಮೇಲೆ. ಆ ಪ್ರಕರಣವನ್ನ ಕೈಬಿಡಬೇಕು, ಜೊತೆಗೆ ಸುತಾರಾಮ್ ಸರ್ಕಾರ ಇದನ್ನ ಮಾಡೇ ತೀರ್ತೀವಿ ಅಂತೇಳಿ ಹೊರಟಿದೆ. ಈ ಕಾರಣದಿಂದ ಸುಮಾರು 518 ಎಕರೆ ಭೂಮಿಗೆ, ಅಂದ್ರೆ 3 ಹಳ್ಳಿಗಳು, ಅದರಲ್ಲಿ ಕೆಂಪಯ್ಯನಹಳ್ಳಿ, ಮಂಡಲಹಳ್ಳಿ ಸೇರಿದಂತೆ 3 ಹಳ್ಳಿಗಳಿಗೆ ಈಗಾಗಲೇ ಅಂತಿಮವಾಗಿ ಅಧಿಸೂಚನೆಯನ್ನ ಹೊರಡಿಸಲಾಗಿದೆಯಲ್ಲ, ಇದೆಲ್ಲವನ್ನು ಕೂಡ ಡಿನೋಟಿಫೈ ಮಾಡಬೇಕು ಅನ್ನುವಂಥದ್ದು ಕೂಡ ಇವರ ಉದ್ದೇಶ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತಿನ ಹೋರಾಟ ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಸುಮಾರು 1 ವರ್ಷಕ್ಕೂ ಹೆಚ್ಚು ದಿನಗಳ ಕಾಲ ಬಿಡದಿಯ ರೈತರು ನಡೆಸುತ್ತಿರುವಂತಹ ಈ ಹೋರಾಟಕ್ಕೆ ಸೆಡ್ಡು ಹೊಡೆದು ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಕೂಡ DK ಶಿವಕುಮಾರ್ ಅವರು ಬಹಳ ವೈಯಕ್ತಿಕವಾಗಿ ಇದನ್ನ ಪರಿಗಣಿಸಿದ್ದಾರೆ ಅನ್ನೋದು JDS ನವರ ಆರೋಪವಾಗಿದೆ. ಇದೆಲ್ಲದರಿಂದಾಗಿ ಇವತ್ತಿನ ಈ ಹೋರಾಟ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಫ್ರೀಡಂ ಪಾರ್ಕ್ ನಲ್ಲಿ ಸಾವಿರಾರು ಜನ ಇವತ್ತು ಸೇರ್ತಾರೆ. ಆ ಮೂಲಕ ಸರ್ಕಾರಕ್ಕೆ ಒಂದು ಸಂದೇಶವನ್ನ ರವಾನಿಸ್ತಾರೆ. ಬಹುಶಃ ಈಗಾಗಲೇ DK ಶಿವಕುಮಾರ್ ಅವರು ಹೇಳಿರೋ ಹಾಗೆ ನಾವು ಸಮಿತಿಯನ್ನ ರಚನೆ ಮಾಡಿದ್ದೀವಿ, ಸಮಿತಿ ರೈತರ ವಿಚಾರ ಏನು ಅನ್ನೋದನ್ನ ಅವಲೋಕನೆ ಮಾಡುತ್ತೆ, ಅದಾದ ನಂತರ ಮುಂದಿನ ಸ್ಟೆಪ್ ಅಂತೇಳಿ ಹೇಳಿದ್ದಾರೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಇವತ್ತಿನ ಹೋರಾಟ ಮತ್ತೊಂದು ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ನಿನ್ನೆಯಷ್ಟೇ ಆರ್ ಅಶೋಕ್ ಅವರು ಬಿಡದಿಗೆ ಬಂದು ರೈತರ ಜೊತೆಯಲ್ಲಿ ಅವರು ಅವಲೋಕನ ಮಾಡಿ, ಆ ಮೂಲಕ ಪರ ಇರುವಂತ ರೈತರು ಒಂದು ಕಡೆ ಅಲ್ಲಾದ್ರೆ ಮತ್ತೊಂದು ಕಡೆಯಲ್ಲಿ ಸಾವಿರಾರು ಜನ ವಿರೋಧ ಇರುವಂತ ರೈತರು ಕೂಡ ಹೇಳ್ತಾ ಇರುವಂತದ್ದು ಒಂದೇ ವಿಚಾರ. ವಿರೋಧ ಇರುವಂತ ರೈತರು ಯಾವುದೇ ಕಾರಣಕ್ಕೂ ನಾವು 1 ಎಕರೆಗೆ 2 ಕೋಟಿ ರೂಪಾಯಿ ತೆಗೆದುಕೊಂಡು ನಮ್ಮ ಜೀವನ ಹೇಗೆ, ಈ ಭೂ ಸ್ವಾಧೀನ ಕಾಯ್ದೆ ಇದೆಯಲ್ಲ 2013ರಲ್ಲಿ ಈ ಭೂ ಸ್ವಾಧೀನ ಕಾಯ್ದೆಯ ಪ್ರಕಾರವೇ ಬಹಳ ಸ್ಪಷ್ಟವಾಗಿ ಹೇಳಿದೆ, 5 ವರ್ಷ ಒಂದು ಕೃಷಿ ಭೂಮಿ ಅಥವಾ ಯಾವುದೇ ಒಂದು ಭೂ ಸ್ವಾಧೀನ ಮಾಡೋದಕ್ಕೆ ಅಧಿಸೂಚನೆ ಹೊರಡಿಸಿ 5 ವರ್ಷದ ನಂತರ ಅದ್ಯಾವುದು ಕೂಡ ವ್ಯಾಲಿಡೇ ಅಲ್ಲ, ಅದನ್ನ ರೈತರು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಅವರು ಅರ್ಹರಿರ್ತಾರೆ. ಆ ಕಾರಣದಿಂದ ಕಾನೂನಿನ ರೀತಿಯಲ್ಲೂ ಕೂಡ ಗಮನಿಸ್ತಾ ಹೋದ್ರೆ ಇದು ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಸೂಕ್ತವಾದದಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಭೂ ಸ್ವಾಧೀನ ಕಾಯ್ದೆ 2013ರಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಇದೆಲ್ಲದರ ಹೊರತಾಗಿ ನಾವು ಗಮನಿಸ್ತಾ ಹೋದ್ರೆ ಇದಕ್ಕೆ 2 ಮುಖಗಳು ಕೂಡ ಇದೆ. ಅದು ಒಂದು ರಾಜಕೀಯ ಮುಖವಾದ್ರೆ ಇನ್ನೊಂದು ಹಿತಾಸಕ್ತಿಯ ಕಾರಣ, ಮತ್ತೊಂದು ಇಲ್ಲಿ ನಾವು ನೋಡ್ತಾ ಹೋದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾ ಕೂಡ ಇದೆ ಅನ್ನೋದು ಈಗಿರುವಂತ ಆರೋಪಗಳು. ಸದ್ಯಕ್ಕೆ ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಬರಬೇಕು. ಇದೆಲ್ಲವೂ ಕೂಡ ಸರ್ಕಾರ ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ರೈತರ ಭೂಮಿ ಯಾವುದೇ ಕಾರಣಕ್ಕೂ ಅವರ ಒಪ್ಪಿಗೆ ಇಲ್ಲದೆ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ನಾವು ಬಿಡೋದೇ ಇಲ್ಲ ಅನ್ನುವಂತ ಸಂದೇಶವನ್ನ ಸಾರುತ್ತಾ ನೇರವಾಗಿ ಬಿಜೆಪಿ ಇವತ್ತಿನಿಂದ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಗೆ ಕರೆ ಕೊಡುವ ಮೂಲಕ ಅಖಾಡಕ್ಕೆ ಇಳಿದಿದೆ.